ವೆಲ್ಕಮ್ ಟು ಅವರ್ ಜನಪದ ಸೋನೂಜನ್ ಬ್ಲಾಗ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮೆಥಡಾಗಿ ಮಾಡುವಂತಹ ಎಗ್ ಬಿರಿಯಾನಿದು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ ಮತ್ತು ಬೆಳಗ್ಗೆದ್ದು ಟಿಫನ್ಗಾಗಲಿ ತುಂಬಾ ಈಸಿಯಾಗಿರುತ್ತೆ. ಬೇಕಂದರೆ ಬೇಯಿಸಿರೋ ಮೊಟ್ಟೆ ಇರೋದ್ರಿಂದ, ಪ್ರೋಟೀನ್ ಅಂಶ ಇರೋದ್ರಿಂದ ಎಗ್ಗಲ್ಲಿ ನಾವು ಮಕ್ಕಳಿಗೆ ತುಂಬಾ ಈಸಿಯಾಗಿ ಕೊಡುವಂತಹ ರೆಸಿಪಿ ಆಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋಣ ಅಂತ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಫಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಈರುಳ್ಳಿ ಟೊಮಾಟೊ 4 ಎಗ್ ತೊಗೊಂಡಿದ್ದೀನಿ. ಈರುಳ್ಳಿ ಟೊಮಾಟೊನ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಮಿಕ್ಸಿಗೆ ಹಾಕಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನೊಂದರಲ್ಲಿ ನಾನು ಎಗ್ನ ಬೇಯಿಸೋಕ್ಕಿಟ್ಟೆ ಕುಕ್ಕರಲ್ಲಿ. ಒಂದು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನೀರು ಹಾಕಿ ಎಗ್ ಬೇಯಿಸ್ಕೊಂಡೆ. ಅದು ಬೇಯಿಸಿರೋದನ್ನು ನಾನು ಸಿಪ್ಪೆ ತೆಗೆದು ಅದು ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಎಗ್ ಬಿರಿಯಾನಿಯಲ್ಲಿ ನಾವು ಎಗ್ನ ನಾರ್ಮಲಾಗಿ ಹಾಕಿದರೆ ತುಂಬ ಟೇಸ್ಟ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಫಸ್ಟು ನಾನು ಮಸಾಲೆಗೆ ಏನೇನು ಬೇಕೋ ಪದಾರ್ಥಗಳನ್ನು ಡ್ರೈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸೊ ಇದನ್ನೆಲ್ಲ ನಾನು ತೊಗೊಂಡೋಗಿ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಅದರ ಮೆಜರ್ಮೆಂಟ್ ಪ್ರಕಾರ ರೈಸ್ ತೊಗೊಂಡಿದ್ದೀನಿ. ವಾಶ್ ಮಾಡಿ ಸೊ ಅದನ್ನು ಕೂಡ ನಾನು 2 ಮಿನಿಟ್ಸ್ ನೆನೆ ಇಟ್ಟಿದ್ದೀನಿ. ಅದಾದ ನಂತರ ಅದೇ ಕುಕ್ಕರಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು 4 ಎಗ್ ಹಾಕಿದ್ದೀನಿ. ಎಗ್ ಮೇಲೆ ಟರ್ಮರಿಕ್ ಮತ್ತು ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲಲ್ಲಿ ಫ್ರೈ ಆದರೆ ಅದು ಕಲರ್ ಆಗುತ್ತಲ್ಲ, ಎಗ್ಗು ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ 2 ಮೆಥಡಲ್ಲಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಕ್ಕೆ ಕ್ಯೂಟಾಗಿ ಕಂಡ್ರೆ ಮತ್ತು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಎಗ್ನ ಫ್ರೈ ಮಾಡಿಕೊಂಡೆ. ಲೈಟಾಗಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದೇ ಪ್ಯಾನಲ್ಲಿ ನಾನು ಮತ್ತೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ, ಟೊಮಾಟೊ, ಚಕ್ಕೆ, ಲವಂಗ, ಸ್ವಲ್ಪ ಸ್ಪೈಸಿ ಇರುವಂತಹ ಮಸಾಲೆನ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಪಲಾವ್ ಎಲೆ ಕೂಡ ಒಂದು ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಬರುತ್ತೆ ಅಂತ ಹೇಳಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮಾಟೋನ ನಾನು ಮಿಕ್ಸಿ ಜಾರ್ಗೂ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಆ್ಯಂಡ್ ಒಗ್ಗರಣೆಗೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸೊ ಗೈಸ್ ಅದಾದ ನಂತರ ಪೇಸ್ಟ್ ಮಾಡಿಕೊಂಡಿರೋ ಪೇಸ್ಟ್ ಕೂಡ ಹಾಕಿದ್ದೀನಿ. ಪೇಸ್ಟ್ ಮಾಡಿರೋದಂತಹ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 2 to 3 ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಯಿಲ್ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಎಲ್ಲನೂ ಆ್ಯಡ್ ಆಗ್ತಿರುತ್ತೆ. ಅದಕ್ಕೆ 1 ಕಪ್ ಆಗುವಷ್ಟು ಕರ್ಡ್ ಹಾಕ್ಕೊಂಡಿದ್ದೀನಿ. ಕರ್ಡ್ನ ಥಿಕ್ನೆಸ್ ಕೊಡುತ್ತೆ ಆ್ಯಂಡ್ ಟೇಸ್ಟಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಕರ್ಡ್ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರೈಸ್ದು ಫ್ಲೇವರ್ ಚೇಂಜಸ್ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಬೇರೆ ಬರುತ್ತೆ. ಸೊ ನಾನು ಕೂಡ 1 ಕಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಅದು ಕುದೀತಾ ಇದೆ. ಹೇಗೆ ಎಷ್ಟು ಚೆನ್ನಾಗಿ ಕುದಿಸ್ತೀವೋ ನಾವು ಮಸಾಲೆನ ಅಷ್ಟು ಬೇಗ ಆಯಿಲ್ ಬಿಡ್ತಾ ಇರುತ್ತೆ. ಸೊ ಟೇಸ್ಟಿಯಾಗಿ ಬರುತ್ತೆ. ಅದಾದ ನಂತರ ನೆನೆಸ್ಕೊಂಡಿರೋಂತಹ 2 ಗ್ಲಾಸ್ ರೈಸ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 2 ಗ್ಲಾಸ್ ಅಕ್ಕಿನ ಆ್ಯಡ್ ಮಾಡಿಕೊಂಡ್ರೆ ಒಂದು 4 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೋಬೇಕು. ಇದಕ್ಕೆ ನಾನು ಕರೆದಿರೋ ಅಂತಹ ಬಾಯ್ಲ್ ಮಾಡಿರೋ ಎಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಮೇಲ್ಗಡೆ ಡೆಕೋರೇಟ್ಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಮತ್ತು ಬೇಕಾಗಿರೋ ಟೇಸ್ಟಿಗೆ ಸಾಲ್ಟ್ ಕೂಡ ನಾವು ಹಾಕೋಬಹುದು, ಹಾಗೆ ಚಿಲ್ಲಿ ಪೌಡ್ರ್ ಕೂಡ ಹಾಕೋಬಹುದು. ನಿಮಗೆ ಟೇಸ್ಟ್ ಕರೆಕ್ಟಾಗಿದೆ ಅಂತಂದರೆ ಅಲ್ಲಿಗೆ ಎನಫ್ ಮಾಡಿ ಮಸಾಲೆ ಹಾಕೋದು. ಇಲ್ಲ ಟೇಸ್ಟ್ ಇನ್ನೂ ಸ್ಪೈಸಿಯಾಗಿ ಬೇಕು ಅಂತಂದರೆ ನೀವು ಪೆಪ್ಪರ್ ಪೌಡ್ರ್ ಆದರೂ ಹಾಕೋಬೋದು, ಚಿಲ್ಲಿ ಪೌಡ್ರು ಕೂಡ ಹಾಕೋಬೋದು. ಸೊ ಇದೇ ನಾನು ಟೂ ವಿಜಿಲ್ನ ಮಾಡ್ಕೊತಾ ಇದ್ದೀನಿ. 3 ವಿಜಿಲ್ ಮಾಡ್ಕೊತಾ ಇದ್ದೆ ಆ್ಯಸ್ ಯೂಶುವಲ್ ಆಗಿ ಯಾವಾಗ್ಲೂ. ಬಟ್ ನೆನೆಸಿರೋ ಅಕ್ಕಿ ಇರೋದ್ರಿಂದ 2 ವಿಜಿಲ್ ಆದರೆ ಸಾಕು, ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಾಗ ನಾನು 2 ವಿಜಿಲ್ ಆದ ನಂತರ ಓಪನ್ ಮಾಡಿದ್ದೀನಿ. ನೋಡಿ, ವಾವ್! ಸೊ ಫೈನಲಿ ನೋಡ್ತಾ ಇದ್ದೀರಲ್ಲ, ಎಗ್ ಬಿರಿಯಾನಿ ರೆಡಿ ಆಯಿತು. ಸೊ ಎಲ್ಲ ಮಕ್ಕಳಿಗೂ ಟೇಸ್ಟ್ ಆಗಿರೋಂತಹ ಒಂದು ಫುಡ್ನ ರೆಡಿ ಮಾಡಿದ್ದೀನಿ. ತುಂಬ ಈಸಿಯಾಗಿದೆ ಅಂದ್ಕೊಳ್ತೀನಿ, ನಿಮಗೂ ಈಸಿ ಅನಿಸುತ್ತೆ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ನನ್ನ ರೆಸಿಪಿಯಿಂದ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ರಾಮ್ ಸೋನು DF ವ್ಲಾಗ್ಸ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜನಪದ ಸೋನು ಝೋನ್ ಕೂಡ ಐಡಿಗೂ ಸಪೋರ್ಟ್ ಮಾಡಿ ಸಬ್ ಮಾಡ್ಕೊಳ್ಳಿ. ಹೀಗೆ ಚಾನಲ್ನ ನೋಡ್ತಾ ಇರಿ. ಹಾಗೆ ಡೈಲಿ ಲೈವ್ಸ್ ನೋಡ್ತಾ ಇರಿ, ಡೈಲಿ ಶಾರ್ಟ್ಸ್ ವೀಡಿಯೋ ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಈ ಸ್ಪೆಷಲ್ ದೊನ್ನೆ ಬಿರಿಯಾನಿ, ಎಗ್ ಬಿರಿಯಾನಿನ ವ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ, ತುಂಬ ಫ್ಯಾಂಟಾಸ್ಟಿಕ್ ಆಗಿ ಬಂತು. ನನ್ನ ಮಕ್ಕಳಂತೂ ಎಗ್ ಜೊತೆ ಅಂತೂ ಸ್ಪೈಸಿಯಾಗಿ ತಿಂದರು. ಯಾವತ್ತೂ ಸ್ಪೈಸಿ ಕೇಳಿದವರೆಲ್ಲ ತಿಂದವರೇ ಅಲ್ಲ. ಬಟ್ ಎಗ್ ಬಿರಿಯಾನಿ ಮಾಡಿದ ತಕ್ಷಣ ಎಗ್ ತುಂಬ ಸಪ್ಪೆ ಇರೋದ್ರಿಂದ ಆ ಎಗ್ಗೂ ನಾವು ಮಾಡೋ ರೈಸ್ಗೂ ಆ್ಯಡಪ್ ಆಗಿಬಿಟ್ಟು ಅವ್ರು ತುಂಬ ಚೆನ್ನಾಗಿ ತಿಂದರು. ಸೊ ಮಕ್ಕಳಿಗೆ ಇಷ್ಟ ಆಗುವಂಥ ಫುಡ್ಡನ್ನೇ ಅಂತಲೇ ಅಂದ್ಕೊಳ್ಬಹುದು. ಸೊ ಹೋಪ್ಫುಲ್ಲಿ ನಿಮಗೆ ಈ ವ್ಲಾಗ್ನ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವ್ಲಾಗ್ನ ಇಷ್ಟ ಆದರೆ, ಈ ರೆಸಿಪಿ ಕೂಡ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಬೋತ್ ಆರ್ 2 ಚಾನಲ್ಗೆ ಸಪೋರ್ಟ್ ಮಾಡಿ, ಓಕೆನಾ? ಸೊ ನೋಡಿ, ಫ್ಯಾಂಟಾಸ್ಟಿಕ್ ಆಗಿರುವಂತಹ ನನ್ನ ರೆಸಿಪಿ.
ವಾವ್ ಅನ್ಬೇಕು, ಇಷ್ಟು ಚೆನ್ನಾಗಿ ಬರೋವಂಥದ್ದು. ಟನ್ ಟಡಾನ್, ರೆಡಿ ಟು ಈಟ್. ನಾನು ಬೆಳಗ್ಗೆದ್ದು ನಾನು ಜಾಸ್ತಿ ಕಡಿಮೆ ಮಾಡೋದು ಟಿಫನ್ಗೆ. ಬಟ್ ಲಂಚಿಗೆ ಅಂತ ಹೇಳಿದ್ರೆ ಮಧ್ಯಾಹ್ನ ಮೇಲೆ ಜಾಸ್ತಿ ಮಾಡಿದ್ದೀನಿ ಈ ರೆಸಿಪಿನ. ಯಾಕೆಂದರೆ ಸಾಂಬಾರು ಮಾಡಬೇಕು, ರೈಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಒಂದೇ ಇಟ್ಗೆ ಕುಕ್ಕರಲ್ಲಿ ಈಸಿ ಟು ಮೆಥಡಾಗಿ ಇದು ಮಾಡಿದರೆ ಟೇಸ್ಟೇ ಬರುತ್ತೆ. ಅದ್ರ ಪಕ್ಕ ಒಂದು ಕರ್ಡ್ ಹಾಕ್ಕೊಂಬಿಟ್ರೆ ವಾವ್, ಅಷ್ಟೇ. ಫೈನಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಾಯ್.